ಇಮ್ಯಾಜಿನ್ ಮಾಡಿ, ಒಂದಿನ ನೀವು ಬೆಳಗ್ಗೆ ಎದ್ದಾಗ ಹೊರಗೆ ಎಲ್ಲ ನಿಶಬ್ದವಾಗಿದೆ, ಯಾವುದೇ ಸದ್ದು ಕೇಳಿಸ್ತಾ ಇಲ್ಲ. ಏನಾಗಿರ್ಬೋದು ಅಂತ ಟಿವಿ ಆನ್ ಮಾಡಿದ್ರೆ ಟಿವಿಲಿ ಒಂದೇ ಸುದ್ದಿ ತಿರ್ಗಾ ಬರ್ತಾ ಇರುತ್ತೆ. ಎಲ್ಲಾ ಜನರು ವಿಚಿತ್ರವಾಗಿ ಆಡ್ತಾ ಇದ್ದಾರೆ, ಒಬ್ರ ಮೇಲೆ ಒಬ್ರು ಬಿದ್ದು ಕಚ್ತಾ ಇದ್ದಾರೆ, ಓಡ್ತಾ ಇದ್ದಾರೆ. ಮೊದ್ಲಿಗೆ ಇದೆಲ್ಲ ಎಲ್ಲರಿಗೂ ಸಿನಿಮಾದ ನಾಟಕದ ರೀತಿ ಕಾಣುತ್ತೆ. ಬಟ್ ರಿಯಾಲಿಟಿ ಏನಂತ ಅಂದ್ರೆ ಯು ಆರ್ ಇನ್ ದ ಬಿಗ್ ಡೇಂಜರ್. ಯಾವಾಗ ವೈರಸ್ ಹರಡಕ್ಕೆ ಸ್ಟಾರ್ಟ್ ಆಗುತ್ತೋ ಸಿಟಿಗಳೆಲ್ಲ ಸೈರನ್ ಶಬ್ದಗಳು ಕೇಳ್ತಾ ಇರ್ತವೆ. ಜನರೆಲ್ಲ ತಮ್ಮ ಮನೆಯಲ್ಲಿ ಹೋಗಿ ಬಚ್ಚಿಟ್ಕೊಳ್ಬೇಕಾಗುತ್ತೆ. ಇದರಲ್ಲಿ ಒಂದು ದೊಡ್ಡ ಕ್ವಶನ್ ಏನಾಗಿರ್ಬೋದು ಗೊತ್ತಾ? ಝೋಂಬಿ ವೈರಸ್ ಅನ್ನೋದು ನಿಜವಾಗ್ಲೂ ಇದೆಯಾ ಅಥವಾ ಇದು ಸಿನಿಮಾಕ್ಕಷ್ಟೇ ಸೀಮಿತನಾ? ಇವತ್ತು ನಾನು ಒಂದು ಸಿನಿಮಾದ ಕಥೆಯನ್ನ ಹೇಳ್ತಾ ಇಲ್ಲ, ನಿಜವಾಗ್ಲೂ ವೈಜ್ಞಾನಿಕವಾಗಿ ಮಾನವನ ಮೆದುಳನ್ನ ಕಂಟ್ರೋಲ್ ಮಾಡಬಹುದಂತಹ ಕೆಲವೊಂದು ವೈರಸ್ಗಳ ಬಗ್ಗೆ ಹೇಳ್ತೀನಿ. ಈ ವೈರಸ್ಗಳು ಕೆಲವೊಂದು ಪ್ರಾಣಿಗಳಲ್ಲಿ ಕಂಡು ಬರ್ತವೆ ಮತ್ತೆ ಅವುಗಳನ್ನ ಹುಚ್ಚು ಹಿಡಿದಿರೋ ರೀತಿ ಆಡಿಸ್ತವೆ ಮತ್ತು ಆ ಪ್ರಾಣಿಗಳು ತಮ್ಮ ದೇಹದ ಮೇಲಿನ ನಿಯಂತ್ರಣವನ್ನೇ ಕಳ್ಕೊಳ್ಳೋ ರೀತಿ ಮಾಡ್ತವೆ. ಹಾಗಾದ್ರೆ ಈ ವೈರಸ್ಗಳು ಏನಾದ್ರೂ ಮನುಷ್ಯನಲ್ಲಿ ಹರಡಿದ್ರೆ ಈ ಭೂಮಿಯ ಪರಿಸ್ಥಿತಿ ಏನಾಗಿರುತ್ತೆ? ಈ ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂತ ಅಂದ್ರೆ ಕೊನೆಯಲ್ಲಿ ನಾ ಹೇಳೋಂತ ವಿಚಾರ ನಿಮ್ಗೆ ಶಾಕ್ ಅನ್ನ ಕೊಡುತ್ತೆ. ಇನ್ನೊಂದು ಶಾಕಿಂಗ್ ವಿಚಾರನ ಹೇಳ, ಈ ಪ್ರಕೃತಿಯಲ್ಲಿ ಆಲ್ರೆಡಿ ಝೋಂಬಿ ವೈರಸ್ ಗಳಿವೆ ಅಂದ್ರೆ ನೀವು ನಂಬ್ತೀರಾ? ಅಮೆಝಾನ್ ಕಾಡಿನಲ್ಲಿ ಒಂದು ವಿಚಿತ್ರವಾದ ಫಂಗಸ್ ಇದೆ, ಅದ್ರ ಹೆಸರು ಕಾರ್ಡಿಸೆಪ್ಸ್. ಈ ಫಂಗಸ್ ಏನಾದ್ರೂ ಯಾವ್ದಾದ್ರು ಒಂದು ಚಿಟ್ಟೆ ಅಥವಾ ಇರುವೆಯನ್ನ ಹಿಡಿದ್ರೆ ನಿಧಾನವಾಗಿ ಅದರ ಬ್ರೈನ್ ನ ಕಂಟ್ರೋಲ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ನಂತರ ಆ ಫಂಗಸ್ ಯಾವ ರೀತಿ ಕಮಾಂಡ್ ಕೊಡುತ್ತೋ ಆ ರೀತಿ ಈ ಚಿಟ್ಟೆ ಅಥವಾ ಇರುವೆ ಮಾಡುತ್ತೆ. ಮತ್ತೆ ಕೊನೆಗೆ ಆ ಚಿಟ್ಟೆ ಅಥವಾ ಇರುವೆ ಒಂದೇ ಜಾಗದಲ್ಲಿ ನಿಂತು ಸಾಯುತ್ತೆ. ಈ ಕಥೆನ ಕೇಳಿದ್ರೆ ನಿಮ್ಗೆ ಇದೊಂದು ಸಿನಿಮಾ ಕಥೆ ಅನಿಸ್ಬೋದು, ಆದ್ರೆ ಇದು ಸಿನಿಮಾ ಅಲ್ಲ, ಇದು ನಿಜವಾದ ಒಂದು ವೈಜ್ಞಾನಿಕವಾದ ಸತ್ಯ. ಇದೇ ಕಾನ್ಸೆಪ್ಟ್ ಮೇಲೆ ಹಲವಾರು ಹಾಲಿವುಡ್ ಸಿನಿಮಾಗಳು ಮತ್ತು ಗೇಮ್ಗಳನ್ನ ತಯಾರಿಸಿದ್ದಾರೆ. ಆದ್ರೆ ಒಂದು ಮುಖ್ಯ ವಿಷಯ ಏನಂತ ಅಂದ್ರೆ ಈ ಫಂಗಸ್ ಮನುಷ್ಯನನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಇದು ಚಿಕ್ಕ ಚಿಕ್ಕ ಕೀಟಗಳಿಗೆ ಮಾತ್ರ ಹರಡುತ್ತೆ. ಆದ್ರೆ ಈ ಪ್ರಕೃತಿ ಯಾವಾಗ ಬದಲಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈಗ ಇನ್ನೊಂದು ಭಯಾನಕ ಸತ್ಯ ಹೇಳ, ಈಗಾಗ್ಲೇ ಇನ್ನೊಂದು ವೈರಸ್ ಬಂದಿದೆ, ಅದು ಪ್ರಾಣಿಗಳನ್ನ ತುಂಬಾ ಅಗ್ರೆಸಿವ್ ಆಗಿ ಟರ್ನ್ ಮಾಡುತ್ತೆ. ಆ ವೈರಸ್ ಹೆಸರೇ ರೇಬಿಸ್. ಒಂದು ನಾಯಿ ಅಥವಾ ಯಾವ್ದಾದ್ರು ಒಂದು ಕಾಡು ಪ್ರಾಣಿಗೆ ರೇಬಿಸ್ ಬಂದ್ರೆ ಅದು ಯಾವ ರೀತಿ ಆಡುತ್ತೆ ಅಂತ ನೀವು ನೋಡಿದಿರಿ. ಅದು ತುಂಬಾ ಅಗ್ರೆಸಿವ್ ಆಗುತ್ತೆ, ಕಂಡದ್ನೆಲ್ಲ ಅಟ್ಯಾಕ್ ಮಾಡೋಕೆ ಹೋಗುತ್ತೆ. ಯಾಕಂತ ಅಂದ್ರೆ ಈ ರೇಬಿಸ್ ವೈರಸ್ ಡೈರೆಕ್ಟ್ ಆಗಿ ನಿಮ್ಮ ಮೆದುಳಿಗೆ ಅಟ್ಯಾಕ್ ಮಾಡುತ್ತೆ. ಈ ರೇಬಿಸ್ ಮನುಷ್ಯರಿಗೂ ಸಹ ಬರುವಂತಹ ಸಾಧ್ಯತೆಗಳು ಬಹಳ ಇವೆ. ಆಲ್ರೆಡಿ ಎಷ್ಟೋ ಕೇಸಸ್ಗಳು ದಾಖಲೆ ಆಗಿವೆ. ಅದಕ್ಕೆ ಎಲ್ಲರೂ ಯಾವ್ದಾದ್ರು ಒಂದು ನಾಯಿ ಬಂದು ನಿಮ್ನೇನಾದ್ರೂ ಕಚ್ಚಿದ್ರೆ ಬೇಗ ಹೋಗಿ ರೇಬಿಸ್ ವ್ಯಾಕ್ಸಿನೇಷನ್ ನ ತಗೊಳ್ರಿ ಅಂತ ಹೇಳೋದು. ಹೀಗಾದ್ರೆ ಏನ್ ಮಾಡ್ತೀರಾ? ಒಂದ್ ವೇಳೆ ಈ ರೇಬಿಸ್ ವೈರಸ್ ಅನ್ನೋದು ಎಲ್ಲಾ ಮನುಷ್ಯರಿಗೆ ಹರಡ್ಬಿಟ್ರೆ ಅವಾಗ ಝೋಂಬಿ ಅಪೋಕಲಿಪ್ಸ್ ಆಗೋದಿಲ್ವಾ? ಇದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ, ಬೆಂಗಳೂರಲ್ಲಿ ಒಂದು ಹೊಸ ವೈರಸ್ ಸ್ಪ್ರೆಡ್ ಆಗ್ತಾ ಇದೆ. ಮೊದ್ಲಿಗೆ ಅದೆಲ್ಲ ನಾರ್ಮಲ್ ಅನ್ಸುತ್ತೆ, ಬಟ್ ಬರ್ತಾ ಕೆಲವೊಬ್ರು ತುಂಬಾ ಅಗ್ರೆಸಿವ್ ಆಗೋದು, ವಿಚಿತ್ರವಾಗಿ ಮಾತನಾಡೋಕೆ ಶುರು ಮಾಡ್ತಾರೆ. ಆಗ ನೀವೆಲ್ಲರೂ ಇದೊಂದು ಪ್ರ್ಯಾಂಕ್ ಇರ್ಬೋದು ಅನ್ಕೋಬಹುದು. ಬಟ್ ಅವತ್ ರಾತ್ರಿ ಎಲ್ಲಾ ಹಾಸ್ಪಿಟಲ್ಗಳು ಸಡನ್ಲಿ ಫುಲ್ ಆಗ್ಬಿಡ್ತವೆ. ಡಾಕ್ಟರ್ಸ್ ಗಳಿಗೆ ಇಲ್ಲಿ ಏನ್ ನಡೀತಾ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ. ಆಮೇಲೆ ಬರ್ತಾ ವೈರಸ್ ಗೆ ಅಫೆಕ್ಟ್ ಆದಂತಹ ಜನರು ಬೇರೆ ಜನರನ್ನ ಕಚ್ಚೋಕೆ ಶುರು ಮಾಡ್ತಾರೆ. ಒಬ್ಬರಿಂದ ಮತ್ತೊಬ್ಬರಿಗೆ ಇದೇ ರೀತಿ ಸಾವಿರಾರು ಜನರಿಗೆ ವೈರಸ್ ಹರಡುತ್ತೆ. ಆವಾಗ ಇಂಟರ್ನೆಟ್ ನಲ್ಲಿ ಒಂದೇ ಪ್ರಶ್ನೆ, ಜನರಿಗೆ ಏನಾಗ್ತಿದೆ? ಈಗೇನಾದ್ರೂ ಝೋಂಬಿ ವೈರಸ್ ಎಲ್ಲಾ ಕಡೆ ಹರಡ್ಬಿಟ್ಟಿದೆ, ಅವಾಗ ಗೌರ್ಮೆಂಟ್ ರೆಸ್ಪಾನ್ಸ್ ಏನಾಗಿರುತ್ತೆ? ಫಸ್ಟ್ ಥಿಂಗ್ ಇಸ್ ಲಾಕ್ ಡೌನ್. ಕೊರೋನಾ ಟೈಮ್ ಅಲ್ಲಿ ಯಾವ ರೀತಿ ಲಾಕ್ ಡೌನ್ ಆಗಿತ್ತು ಅದೇ ಪರಿಸ್ಥಿತಿ ಮತ್ತೆ ಬರುತ್ತೆ. ಎಲ್ಲಾ ರಸ್ತೆಗಳು ಬಂದ್ ಆಗ್ತವೆ, ರೈಲ್ವೆ ಸ್ಟೇಷನ್, ವಿಮಾನ ನಿಲ್ದಾಣ ಎಲ್ಲ ಸ್ಟಾಪ್ ಆಗುತ್ತೆ. ಮಿಲಿಟರಿ ಸಿಟಿಗಳಿಗೆ ಬಂದು ಆಲ್ಟ್ ಆಗುತ್ತೆ. ಯಾರಿಗೂ ಹೊರಗೆ ಹೋಗುವಂತ ಅವಕಾಶ ಇರೋದೇ ಇಲ್ಲ. ಆದ್ರೆ ಇಲ್ಲಿರುವಂತಹ ಸಮಸ್ಯೆ ಏನ್ ಗೊತ್ತಾ? ಈ ಸೋಂಕು ಈಗಾಗಲೇ ತುಂಬಾ ಜನರಿಗೆ ಹರಡ್ಬಿಟ್ಟಿರುತ್ತೆ. ನಿಮ್ಮ ದೇಹದಲ್ಲಿ ಯಾವುದೇ ಲಕ್ಷಣಗಳಿಲ್ಲ ಅಂದ್ರೂ ನಿಮ್ಮ ದೇಹದಲ್ಲಿ ವೈರಸ್ ಇರಬಹುದು. ಎಲ್ಲಾ ಜನರು ಗೌರ್ಮೆಂಟ್ ಮೇಲೆ ಸಿಟ್ಟಿಗೆ ಹೇಳ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಮತ್ತೊಂದು ಸಮಸ್ಯೆ ಎದುರಾಗುತ್ತೆ, ಇಂಟರ್ನೆಟ್ ಮತ್ತು ಕರೆಂಟ್ ಬಂದ್ ಆಗೋದು. ಇಲ್ಲಿ ಝೋಂಬಿ ವೈರಸ್ ಗಿಂತ ತುಂಬಾ ಡೇಂಜರಸ್ ಏನಂತ ಅಂದ್ರೆ ಹೆದರಿರುವಂತ ಮನುಷ್ಯ. ಯಾವಾಗ ಆಹಾರ ಕೊರತೆ ಉಂಟಾಗುತ್ತೋ ಒಬ್ರು ಇನ್ನೊಬ್ಬರ ಮನೆಯಲ್ಲಿ ಹೋಗಿ ಆಹಾರವನ್ನ ಕದಿತಾರೆ, ಆದ್ರೂ ಕೆಲವೊಬ್ರು ಸಹಾಯಕ ನಿಲ್ತಾರೆ. ಹಾಗಾದ್ರೆ ಝೋಂಬಿ ವೈರಸ್ ಬಗ್ಗೆ ವಿಜ್ಞಾನಿಗಳು ಏನ್ ಹೇಳ್ತಾರೆ? ಸಿನಿಮಾದಲ್ಲಿ ತೋರಿಸಿದಂತೆ ಝೋಂಬಿ ಅಪೋಕ್ಯಾಲಿಪೈಸ್ ಆಗೋದು ತುಂಬಾ ಕಡಿಮೆ. ಯಾಕಂದ್ರೆ ಹ್ಯೂಮನ್ ಬಾಡಿ ಅಂತೂ ತುಂಬಾ ಕಾಂಪ್ಲಿಕೇಟೆಡ್ ಆದದ್ದು, ಅದನ್ನ ಕಂಟ್ರೋಲ್ ಮಾಡೋದು ಅಷ್ಟು ಸುಲಭ ಅಲ್ಲ. ಆದ್ರೆ ಕೆಲವೊಂದು ವಿಷಯಗಳು ನಿಜವಾಗ್ಲೂ ನಡೀಬಹುದು. ಈ ವೈರಸ್ಗಳು ಮನುಷ್ಯನ ಬಾಡಿಲಿ ಹೋಗಿ ಹೇಗಾದ್ರೂ ಮಾಡಿ ಅವ್ರ ಬ್ರೈನ್ ನ ತಲುಪಿ ಅವ್ರನ್ನ ಫುಲ್ ಆಗಿ ಕಂಟ್ರೋಲ್ ಮಾಡಬಹುದು. ಹಾಗಾಗಿ ಸೈಂಟಿಸ್ಟ್ ಗಳು ಹೊಸ ವೈರಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾನೆ ಇರ್ತಾರೆ, ಮತ್ತೆ ಅವುಗಳಿಗೆ ವ್ಯಾಕ್ಸಿನೇಷನ್ ನ ಕಂಡುಹಿಡಿತಾನೆ ಇರ್ತಾರೆ. ಯಾಕಂದ್ರೆ ಕೋವಿಡ್ ಟೈಮ್ ನಲ್ಲಿ ಇಡೀ ಜಗತ್ತೇ ಒಂದು ಪಾಠ ಕಲಿಯುತ್ತೆ. ಒಂದು ಸಣ್ಣ ವೈರಸ್ ಕೂಡ ಇಡೀ ಜಗತ್ತನ್ನು ನಿಲ್ಲಿಸಬಹುದು ಅಂತ ಅಂದ್ರೆ ಅದಕ್ಕಾಗಿ ಸೈಂಟಿಸ್ಟ್ ಗಳು ಸಂಶೋಧನೆ ಮಾಡೋದು ತುಂಬಾ ಮುಖ್ಯ.
ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಏನಾದ್ರೂ ಈ ಅಪೋಕಾಲಿಪ್ಸ್ ಆಗಿ ನೀವೇನಾದ್ರೂ ಬದುಕುಳಿದಿದ್ರೆ ಅವಾಗ ನಿಮ್ಮ ಸುತ್ತಮುತ್ತ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ ಎಲ್ಲಾ ಸಿಟಿಗಳು ಖಾಲಿ ಖಾಲಿಯಾಗಿರ್ತವೆ, ಕರೆಂಟ್ ಇರೋದಿಲ್ಲ, ಮೊಬೈಲ್ ನೆಟ್ವರ್ಕ್ ಇರೋದಿಲ್ಲ, ನೀನು ಮತ್ತೆ ನಿನ್ನ ಫ್ಯಾಮಿಲಿ ಒಂದೇ ಮನೆಯಲ್ಲಿ ಬಚ್ಚಿಟ್ಕೊಂಡು ಕುಂತಿರ್ತೀರಾ, ದಿನ ಕಳೆದಂಗೆ ನೀರು ಕಡಿಮೆ ಆಗುತ್ತೆ, ಆಹಾರದ ಕೊರತೆ ಉಂಟಾಗುತ್ತೆ. ಹಾಗಾದ್ರೆ ಈ ಜೋಂಬಿ ಅಪೋಕಾಲಿಪ್ಸ್ ಅನ್ನೋದು ನಿಜವಾಗ್ಲಾಗುತ್ತಾ? ಬಹುಶಃ ಈ ಸಿನಿಮಾದಷ್ಟು ಅಲ್ಲದೆ ಇದ್ರು ಪ್ರಕೃತಿಯಲ್ಲಿ ನಿಜವಾಗ್ಲೂ ಅಂತಹ ವೈರಸ್ ಗಳಿರೋದ್ರಿಂದ ಸಾಧ್ಯ ಆದ್ರೂ ಆಗ್ಬಹುದು. ಅದಕ್ಕಾಗಿ ಯಾರೋ ಒಬ್ರು ರಾಂಗ್ ಇನ್ಫಾರ್ಮೇಶನ್ ಕೊಟ್ರೆ ಅದರಿಂದ ಭಯ ಪಡುವಂತದ್ದಲ್ಲ, ಯಾಕಂದ್ರೆ ಎಲ್ಲಾ ವೈರಸ್ ಜೋಂಬಿ ವೈರಸ್ ಆಗಿರಲ್ಲ. ಇದರಲ್ಲಿ ನಿಮಗೆ ಯಾವ ಪಾರ್ಟ್ ತುಂಬಾ ಭಯ ಹುಟ್ಟಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತೆ ಇದೇ ರೀತಿ ನಿಜವಾದ ಹಾರರ್ ಥ್ರಿಲ್ಲಿಂಗ್ ಕಥೆಗಳು ಬೇಕಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಭಯಂಕರವಾದ ಘಟನೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.